ಎಲ್ಲರಿಗೂ ನಮಸ್ಕಾರ. ವಿ ಟ್ಯುಟೋರಿಯಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಏನು ನೋಡೋಣಪ್ಪ ಅಂದ್ರೆ ಬ್ರಿಟಿಷ್ ಭಾರತದ ಗವರ್ನರ್ ಜನರಲ್ ಮತ್ತು ವೈಸ್ರಾಯ್ ಹುದ್ದೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಅಂದ್ರೆ ಭಾರತದಲ್ಲಿ ಬ್ರಿಟಿಷರ ಆಡಳಿತ ಬೆಳೆದಂತೆ ಹೋದಂತೆ ಸಮಸ್ಯೆಗಳೇನಕ್ಕಪ್ಪ ಅಂದ್ರೆ ಬೆಳ್ಕೊತ ಹೋಗ್ತಾವೆ. ಆ ಸಮಸ್ಯೆಗಳನ್ನು ಹೋಗಲಾಡಿಸುವ ಸಲುವಾಗಿ ಆಡಳಿತದಲ್ಲಿ ಸುಧಾರಣೆಯನ್ನು ಮಾಡುವ ಸಲುವಾಗಿ ಕೆಲವೊಂದಿಷ್ಟು ಕಾಯ್ದೆಯ ಮೂಲಕ ಗವರ್ನರ್ ಜನರಲ್ ವೈಸ್ರಾಯ್ ಎಂಬ ಹುದ್ದೆಗಳನ್ನು ಬ್ರಿಟಿಷರು ಏನು ಮಾಡ್ತಾರಪ್ಪ ಅಂದ್ರೆ ನಿಗದಿತ ಸಮಯದಲ್ಲಿ ಸೃಷ್ಟಿ ಮಾಡ್ತಾರೆ. ಸರಿನಾ? ಇನ್ನು ಬ್ರಿಟಿಷ್ ಭಾರತದ ಗವರ್ನರ್ ಜನರಲ್ ಮತ್ತು ವೈಸ್ರಾಯ್ ಹುದ್ದೆಗಳ ಮೂಲಕ ಏನು ಮಾಡ್ತಾರಪ್ಪ ಅಂದ್ರೆ ಭಾರತದ ಆಡಳಿತವನ್ನು ನಿಯಂತ್ರಣ ಮಾಡ್ತಾರೆ. ಸಮಸ್ಯೆಗಳನ್ನು ಹೋಗಲಾಡಿಸುವ ಒಂದು ಪ್ರಯತ್ನವನ್ನು ಸಹ ಬ್ರಿಟಿಷರು ಮಾಡ್ತಾರೆ. ಇನ್ನು ಗವರ್ನರ್ ಜನರಲ್ ಮತ್ತು ವೈಸ್ರಾಯ್ ಹುದ್ದೆಗಳ ಬಗ್ಗೆ ಏನಪ್ಪ ಅಂದ್ರೆ ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಬಂಗಾಳದ ಗವರ್ನರ್ಗಳು. ಬ್ರಿಟಿಷರು ಏನು ಮಾಡ್ತಾರಪ್ಪ ಅಂದ್ರೆ ಪ್ರಾರಂಭದೊಳಗೆ ವಸಾಹತಿನ ಆಡಳಿತ ನೋಡ್ಕೊಳಕ್ಕೆ, ಕಂಪನಿಯ ಆಡಳಿತವನ್ನು ನೋಡಿಕೊಳ್ಳೋ ಸಲುವಾಗಿ ಏನು ಮಾಡ್ತಾರಪ್ಪ ಅಂದ್ರೆ ಬಂಗಾಳದ ಅಂದ್ರೆ ಗವರ್ನರ್ಗಳು ನೇಮಕ ಮಾಡ್ತಾರೆ. ಬಂಗಾಳ ಆಗಿರ್ಬೋದು, ಆಮೇಲೆ ಮುಂಬೈ ಹಾಗೂ ಮದ್ರಾಸ್, ಈ ಮೂರು ಪ್ರೆಸಿಡೆನ್ಸಿಗಳಿಗೆ ಒಬ್ಬೊಬ್ಬ ಗವರ್ನರ್ ನೇಮಕ ಮಾಡ್ತಾರೆ. ಅದರಂತೆ ಬಂಗಾಳದ ಪ್ರಥಮ ಗವರ್ನರ್ ಯಾರಪ್ಪ ಅಂದ್ರೆ ರಾಬರ್ಟ್ ಕ್ಲೈವ್ ಕಣ್ರಿ. ಬಂಗಾಳದ ಪ್ರಥಮ ಗವರ್ನರ್ ಯಾರಪ್ಪ ಅಂದ್ರೆ ರಾಬರ್ಟ್ ಕ್ಲೈವ್ ಅಕ್ಕಾರ. ರಾಬರ್ಟ್ ಕ್ಲೈವ್ನನ್ನು ಸ್ವರ್ಗದಲ್ಲಿ ಜನಿಸಿದಂಥ ಸೇನಾಧಿಪತಿ ಅಂತ ಕರೀತಾರೆ. ಮತ್ತು ರಾಬರ್ಟ್ ಕ್ಲೈವ್ ಏನು ಮಾಡ್ತಾನಪ್ಪ ಅಂದ್ರೆ 1757ರಲ್ಲಿ ನಡೆದಂಥ ಪ್ಲಾಸಿ ಕದನದಲ್ಲಿ ಬ್ರಿಟಿಷರ ಪರವಾಗಿ ಹೋರಾಡ್ತಾನೆ ರೀ. ಬಂಗಾಳದ ಪ್ರಥಮ ಗವರ್ನರ್ ಯಾರ್ರಿ? ರಾಬರ್ಟ್ ಕ್ಲೈವ್. ಇವನನ್ನು ಸ್ವರ್ಗದಲ್ಲಿ ಜನಿಸಿದಂಥ ಸೇನಾಧಿಪತಿ ಅಂತ ಕರೀತಾರೆ. ಮತ್ತು ಪ್ಲಾಸಿ ಕದನದಲ್ಲಿ ಬ್ರಿಟಿಷರ ಪರವಾಗಿ ಹೋರಾಡಿದಂಥ ಸೇನಾಧಿಕಾರಿ. ಇನ್ನು ಬಂಗಾಳದ ಕೊನೆಯ ಗವರ್ನರ್ ಯಾರಪ್ಪ ಅಂದ್ರೆ ವಾರೆನ್ ಹೇಸ್ಟಿಂಗ್ಸ್. ಬಂಗಾಳದ ಪ್ರಥಮ ಗವರ್ನರ್ ರಾಬರ್ಟ್ ಕ್ಲೈವ್, ಬಂಗಾಳದ ಕೊನೆಯ ಗವರ್ನರ್ ವಾರೆನ್ ಹೇಸ್ಟಿಂಗ್ಸ್. ಇನ್ನು ನೆಕ್ಸ್ಟ್ ಇದಾದ ನಂತರ ಬ್ರಿಟಿಷರು ಏನು ಮಾಡ್ತಾರಪ್ಪ ಅಂದ್ರೆ ಕಂಪನಿಯಲ್ಲಿ ಅನೇಕ ಭ್ರಷ್ಟಾಚಾರ ಉಂಟಾಗ್ತೈತಿ. ಆ ಭ್ರಷ್ಟಾಚಾರವನ್ನು ನಿಯಂತ್ರಿಸುವ ಸಲುವಾಗಿ ಬ್ರಿಟಿಷರು 1773ರೊಳಗೆ ರೆಗ್ಯುಲೇಟಿಂಗ್ ಆ್ಯಕ್ಟ್ ಜಾರಿ ತರ್ತಾರೆ. ಆ ರೆಗ್ಯುಲೇಟಿಂಗ್ ಆ್ಯಕ್ಟ್ ಮೂಲಕ ಏನು ಮಾಡ್ತಾರಪ್ಪ ಅಂದ್ರೆ ಬಂಗಾಳದ ಗವರ್ನರ್ ಜನರಲ್ ಎಂಬ ಹುದ್ದೆ ಸೃಷ್ಟಿ ಮಾಡ್ತಾರೆ. ಬಂಗಾಳದ ಗವರ್ನರ್ ಜನರಲ್ ಅಂತ ಹುದ್ದೆ ಸೃಷ್ಟಿ ಮಾಡ್ತಾರೆ. ಇನ್ನು 1773 ರೆಗ್ಯುಲೇಟಿಂಗ್ ಆ್ಯಕ್ಟ್ ಮೂಲಕ ಬಂಗಾಳದ ಪ್ರಥಮ ಗವರ್ನರ್ ಜನರಲ್ ಯಾರಕ್ಕಪ್ಪ ಅಂದ್ರೆ ವಾರೆನ್ ಹೇಸ್ಟಿಂಗ್ಸ್ ವಾರೆನ್ ಹೇಸ್ಟಿಂಗ್ಸ್. ಇನ್ನು ವಾರೆನ್ ಹೇಸ್ಟಿಂಗ್ಸ್ ಏನು ಮಾಡ್ತಾನಪ್ಪ ಅಂದ್ರೆ 1781ರೊಳಗೆ ಭಾರತದಲ್ಲಿ ಪ್ರಥಮ ಬಾರಿಗೆ ಕಲ್ಕತ್ತಾದೊಳಗೆ ಮದ್ರಸಾವನ್ನು ಸ್ಥಾಪಿಸ್ತಾನೆ. ಮತ್ತು ದಿವಾನಿ ಅದಾಲತ್ ಅಂದರೆ ನಾಗರಿಕ ನ್ಯಾಯಾಲಯ, ಫೌಜಿದಾರ್ ಅದಾಲತ್ ಅಂದರೆ ಕ್ರಿಮಿನಲ್ ನ್ಯಾಯಾಲಯ, ಈ ಎರಡು ನ್ಯಾಯಾಲಯಗಳನ್ನ ಯಾರು ಸ್ಥಾಪಿಸ್ತಾರಪ್ಪ ಅಂದ್ರೆ ವಾರೆನ್ ಹೇಸ್ಟಿಂಗ್ಸ್ ಸ್ಥಾಪಿಸ್ತಾನೆ. ಮತ್ತು 1774ರೊಳಗೆ ಭಾರತದಲ್ಲಿ ಪ್ರಥಮ ಬಾರಿಗೆ ಸುಪ್ರೀಂ ಕೋರ್ಟ್ ಸ್ಥಾಪಿಸ್ತಾನೆ ರೀ ಕಲ್ಕತ್ತಾದೊಳಗೆ. ಯಾರು? ವಾರೆನ್ ಹೇಸ್ಟಿಂಗ್ಸ್. ಕಾಯ್ದೆ 1773 ರೆಗ್ಯುಲೇಟಿಂಗ್ ಆ್ಯಕ್ಟ್. ಇನ್ನು ಬಂಗಾಳದ ಕೊನೆಯ ಗವರ್ನರ್ ಯಾರಪ್ಪ ಅಂದ್ರೆ ಲಾರ್ಡ್ ವಿಲಿಯಂ ಬೆಂಟಿಕ್. ಪ್ರಥಮ ಗವರ್ನರ್ ಜನರಲ್ ವಾರೆನ್ ಹೇಸ್ಟಿಂಗ್ಸ್, ಕೊನೆಯ ಗವರ್ನರ್ ಜನರಲ್ ವಿಲಿಯಂ ಬೆಂಟಿಕ್. ಬಂಗಾಳದ ಪ್ರಥಮ ಗವರ್ನರ್ ಜನರಲ್ ವಾರೆನ್ ಹೇಸ್ಟಿಂಗ್ಸ್, ಬಂಗಾಳದ ಕೊನೆಯ ಗವರ್ನರ್ ಜನರಲ್ ವಿಲಿಯಂ ಬೆಂಟಿಕ್. ನೆಕ್ಸ್ಟ್ ಇದಾದ ನಂತರ ಬ್ರಿಟಿಷರು ಏನು ಮಾಡ್ತಾರಪ್ಪ ಅಂದ್ರೆ ಗವರ್ನರ್ ಜನರಲ್ ಎಂಬ ಹುದ್ದೆಯನ್ನು ರದ್ದು ಮಾಡಿ ಬಂಗಾಳದ ಗವರ್ನರ್ ಜನರಲ್ ಎಂಬ ಹುದ್ದೆ ರದ್ದು ಮಾಡಿ ಭಾರತದ ಗವರ್ನರ್ ಜನರಲ್ ಎಂಬ ಹುದ್ದೆಯನ್ನು ಸೃಷ್ಟಿ ಮಾಡ್ತಾರೆ. ಇನ್ನು ಈ ಹುದ್ದೆಯನ್ನು 1833ರ ಚಾರ್ಟರ್ ಕಾಯ್ದೆ ಮೂಲಕ ಸೃಷ್ಟಿ ಮಾಡ್ತಾರೆ. 1833ರ ಚಾರ್ಟರ್ ಕಾಯ್ದೆ ಅನ್ವಯ ಭಾರತದ ಗವರ್ನರ್ ಜನರಲ್ ಎಂಬ ಹುದ್ದೆ ಬ್ರಿಟಿಷರು ಏನು ಮಾಡ್ತಾರಪ್ಪ ಅಂದ್ರೆ ಸೃಷ್ಟಿ ಮಾಡಿದರು. ಇನ್ನು 1833ರ ಚಾರ್ಟರ್ ಕಾಯ್ದೆಯ ಅನ್ವಯ ಭಾರತದ ಪ್ರಥಮ ಗವರ್ನರ್ ಜನರಲ್ ಯಾರಕ್ಕಪ್ಪ ಅಂದ್ರೆ ವಿಲಿಯಂ ಬೆಂಟಿಕ್ ಲಾರ್ಡ್ ವಿಲಿಯಂ ಬೆಂಟಿಕ್
ವಿಲಿಯಂ ಬೆಂಟಿಕ್ ಏನು ಮಾಡ್ತಾನಪ್ಪ ಅಂದ್ರೆ 1829 ಸತಿ ಸಹಗಮನ ಪದ್ಧತಿಯನ್ನು ನಿಷೇಧ ಮಾಡ್ತಾನೆ ರೀ. ರಾಜಾರಾಮ್ ಮೋಹನ್ ರಾಯ್ ಒತ್ತಡಕ್ಕೆ ಮಣದ 1829 ಸತಿ ಸಹಗಮನ ಎಂಬ ಅನಿಷ್ಟ ಪದ್ಧತಿಯನ್ನು ನಿಷೇಧ ಮಾಡ್ತಾನೆ. ಯಾರಿ? ವಿಲಿಯಂ ಬೆಂಟಿಕ್. ವಿಲಿಯಂ ಬೆಂಟಿಕ್ ನನ್ನ ಭಾರತದ ಇಂಗ್ಲೀಷ್ ಶಿಕ್ಷಣದ ಪಿತಾಮಹ ಅಂತಾರೆ. ಕಾರಣ ಇವನ ಕಾಲದಲ್ಲಿ ಏನಕ್ಕಪ್ಪ ಅಂದ್ರೆ 1835 ಮೆಕಾಲೆ ವಿರುದ್ಧ ಜಾರಿಗೆ ಆಕೈತಿ. ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಮೆಕಾಲೆ ವಿರುದ್ಧ ಜಾರಿಗೆ ಆಕೈತಿ ರೀ. ಅವಾಗ ರೀ 1833. ಆದ್ದರಿಂದ ಇವನನ್ನು ಭಾರತದ ಇಂಗ್ಲೀಷ್ ಶಿಕ್ಷಣದ ಪಿತಾಮಹ ಅಂತಾರೆ. ಇನ್ನು ಭಾರತದ ಕೊನೆಯ ಗವರ್ನರ್ ಜನರಲ್ ಯಾರಪ್ಪ ಅಂದ್ರೆ, ಬ್ರಿಟಿಷ್ ಭಾರತದ ಕೊನೆಯ ಗವರ್ನರ್ ಜನರಲ್ ಯಾರಪ್ಪ ಅಂದ್ರೆ ಲಾರ್ಡ್ ಕ್ಯಾನಿಂಗ್. ಯಾರಿ? ಲಾರ್ಡ್ ಕ್ಯಾನಿಂಗ್. ಬ್ರಿಟಿಷ್ ಭಾರತದ ಪ್ರಥಮ ಗವರ್ನರ್ ಜನರಲ್ ಲಾರ್ಡ್ ವಿಲಿಯಂ ಬೆಂಟಿಕ್. ಬ್ರಿಟಿಷ್ ಭಾರತದ ಕೊನೆಯ ಗವರ್ನರ್ ಜನರಲ್ ಲಾರ್ಡ್ ಕ್ಯಾನಿಂಗ್. ಭಾರತದ ವೈಸ್ರಾಯ್ 1857 ಏನಕ್ಕಪ್ಪ ಅಂದ್ರೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡಿತೈತಿ ರೀ. ಯಾವಾಗ್ರಿ? 1857 ಸಿಪಾಯಿ ದಂಗೆ ನಡಿತೈತಿ. ಭಾರತೀಯರು ಅದನ್ನು ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೀತಾರೆ. ಬ್ರಿಟಿಷರು ಅದನ್ನು ಸಿಪಾಯಿ ದಂಗೆ ಅಂತ ಕರೀತಾರೆ. ಬ್ರಿಟಿಷರ ವಿರುದ್ಧ ಭಾರತದಾದ್ಯಂತ ಹೋರಾಟಗಳು ನಡೆದಿದ್ದು. ಆ ಹೋರಾಟವನ್ನು ಬ್ರಿಟಿಷರು ಸಿಪಾಯಿ ದಂಗೆ ಅಂತ ಕರೆದ ಆ ಹೋರಾಟವನ್ನು ಸಂಪೂರ್ಣವಾಗಿ ಅಡಗಿಸುವಲ್ಲಿ ಏನಕ್ಕಪ್ಪ ಅಂದ್ರೆ ಯಶಸ್ವಿ ಆಕ್ಕಾರಿ. ಇನ್ನು 1858 ಏನಕ್ಕಪ್ಪ ಅಂದ್ರೆ ಭಾರತ ಸರ್ಕಾರ ಕಾಯ್ದೆ ಜಾರಿಗೆ ಬರ್ತೈತಿ. ಭಾರತ ಸರ್ಕಾರ ಕಾಯ್ದೆಯ ಅನ್ವಯ ಏನಕ್ಕಪ್ಪ ಅಂದ್ರೆ ಭಾರತದ ವೈಸ್ರಾಯ್ ಎಂಬ ಹುದ್ದೆ ಏನಕ್ಕಪ್ಪ ಅಂದ್ರೆ ಸೃಷ್ಟಿ ಮಾಡ್ತಾರೆ. ಯಾರಿ? ಬ್ರಿಟಿಷರು. ಸರಿನಾ? 1858 ಭಾರತ ಸರ್ಕಾರ ಕಾಯ್ದೆಯ ಅನ್ವಯ ಭಾರತದ ವೈಸ್ರಾಯ್ ಎಂಬ ಹುದ್ದೆಯನ್ನು ಬ್ರಿಟಿಷ್ ಏನು ಮಾಡ್ತಾರಪ್ಪ ಅಂದ್ರೆ ಸೃಷ್ಟಿ ಮಾಡಿದರು. ಇನ್ನು 1858 ಏನಕ್ಕಪ್ಪ ಅಂದ್ರೆ ರಾಣಿ ವಿಕ್ಟೋರಿಯಾ ಘೋಷಣೆಯನ್ನು ಸಹ ಕರೀತಾರೆ. 1858 ಭಾರತ ಸರ್ಕಾರ ಕಾಯ್ದೆಯನ್ನು ರಾಣಿ ವಿಕ್ಟೋರಿಯಾ ಘೋಷಣೆ ಎಂದು ಸಹ ಕರೀತಾರೆ. ಕಾರಣ ಏನಪ್ಪ ಅಂದ್ರೆ 1857 ನಡೆದಂಥ ಸಿಪಾಯಿ ದಂಗೆ ಪರಿಣಾಮವಾಗಿ ಏನಕ್ಕಪ್ಪ ಅಂದ್ರೆ ಈಸ್ಟ್ ಇಂಡಿಯಾ ಕಂಪನಿ ಆಡಳಿತ ಅಂತ್ಯಕ್ಕೈತಿ. ಭಾರತದ ಆಡಳಿತ ಜವಾಬ್ದಾರಿಯನ್ನು ರಾಣಿ ವಿಕ್ಟೋರಿಯಾ ತೆಗೆದುಕೊಂಡಳು. ಆದ್ದರಿಂದ 1858 ಭಾರತ ಸರ್ಕಾರ ಕಾಯ್ದೆಯನ್ನು ರಾಣಿ ವಿಕ್ಟೋರಿಯಾ ಘೋಷಣೆ ಎಂದು ಸಹ ಕರೀತಾರೆ. ಸರಿನಾ? ಇದರ ಅನ್ವಯ ಏನಕ್ಕಪ್ಪ ಅಂದ್ರೆ ಭಾರತದ ವೈಸ್ರಾಯ್ ಎಂಬ ಹುದ್ದೆಯನ್ನು ಬ್ರಿಟಿಷ್ ಏನು ಮಾಡ್ತಾರಪ್ಪ ಅಂದ್ರೆ ಸೃಷ್ಟಿ ಮಾಡಿದರು. ಇನ್ನು ಭಾರತದ ಪ್ರಥಮ ವೈಸ್ರಾಯ್ ಯಾರಕ್ಕಪ್ಪ ಅಂದ್ರೆ ಲಾರ್ಡ್ ಕ್ಯಾನಿಂಗ್ ಹಾಕಂಡ್ರಿ. ಭಾರತದ ಪ್ರಥಮ ವೈಸ್ರಾಯ್ ಯಾರಕ್ಕಪ್ಪ ಅಂದ್ರೆ ಲಾರ್ಡ್ ಕ್ಯಾನಿಂಗ್. ಇನ್ನು ಈ ಲಾರ್ಡ್ ಕ್ಯಾನಿಂಗ್ ಎರಡು ಬಿರುದಿದ್ದು ರೀ. ಲಾರ್ಡ್ ಕ್ಯಾನಿಂಗ್ ಎರಡು ಬಿರುದುಗಳನ್ನು ಹೊಂದಿದ್ದನು. ಒಂದೊಂದು ಯಾವಪ್ಪ ಅಂದ್ರೆ ಬಂಗಾಳದ ವೈಸ್ರಾಯ್ ಎಂಬ ಬಿರುದನ್ನು ಹೊಂದಿರ್ತಾನು. ಇನ್ನೊಂದು ಯಾವಪ್ಪ ಅಂದ್ರೆ ಕ್ಷಮಾದಾನ ಎಂಬ ಬಿರುದನ್ನು ಹೊಂದಿರ್ತಾನೆ ರೀ. ಯಾರಿ? ಲಾರ್ಡ್ ಕ್ಯಾನಿಂಗ್. ಭಾರತದ ಪ್ರಥಮ ವೈಸ್ರಾಯ್ ಆದಂಥ ಲಾರ್ಡ್ ಕ್ಯಾನಿಂಗನು ಬಂಗಾಳದ ವೈಸ್ರಾಯ್ ಮತ್ತು ಕ್ಷಮಾದಾನ ಎಂಬ ಎರಡು ಬಿರುದುಗಳನ್ನು ಹೊಂದಿರ್ತಾನೆ ರೀ. ಇನ್ನು ಕೊನೆಯ ವೈಸ್ರಾಯ್, ಬ್ರಿಟಿಷ್ ಭಾರತದ ಕೊನೆಯ ವೈಸ್ರಾಯ್ ಯಾರಕ್ಕಪ್ಪ ಅಂದ್ರೆ ಲಾರ್ಡ್ ಮೌಂಟ್ ಬ್ಯಾಟನ್ ಹಾಕಂಡ್ರಿ. ಕೊನೆಯ ವೈಸ್ರಾಯ್ ಯಾರ್ರಿ? ಲಾರ್ಡ್ ಮೌಂಟ್ ಬ್ಯಾಟನ್. ಬ್ರಿಟಿಷ್ ಭಾರತದ ಪ್ರಥಮ ವೈಸ್ರಾಯ ಲಾರ್ಡ್ ಕ್ಯಾನಿಂಗ್. ಬ್ರಿಟಿಷ್ ಭಾರತದ ಕೊನೆಯ ವೈಸ್ರಾಯರು ಲಾರ್ಡ್ ಮೌಂಟ್ ಬ್ಯಾಟನ್. ಇದಿಷ್ಟೇನಪ್ಪ ಅಂದ್ರೆ ಭಾರತದ ವೈಸ್ರಾಯರಿಗೆ ಸಂಬಂಧಪಟ್ಟಂಥ ಮಾಹಿತಿ ರೀ. ಇನ್ನು ನೆಕ್ಸ್ಟ್ ಏನಕ್ಕಪ್ಪ ಅಂದ್ರೆ ಭಾರತ ಸ್ವತಂತ್ರ ಆಕೈತಿ ರೀ. ಸರಿನಾ? ಸ್ವತಂತ್ರ ಭಾರತದ ಮೊಟ್ಟ ಮೊದಲ ಗವರ್ನರ್ ಜನರಲ್, ಭಾರತೀಯ ಗವರ್ನರ್ ಜನರಲ್ ಯಾರಕ್ಕಾರಪ್ಪ ಅಂದ್ರೆ ಸಿ ರಾಜಗೋಪಾಲಾಚಾರಿ ಆಕ್ಕಾರ್ರಿ. ಸರಿನಾ? ಬಂಗಾಳದ ಪ್ರಥಮ ಗವರ್ನರ್ ಯಾರ್ರಿ? ರಾಬರ್ಟ್ ಕ್ಲೈವ್. ಬಂಗಾಳದ ಕೊನೆಯ ಗವರ್ನರ್ ವಾರೆನ್ ಹೇಸ್ಟಿಂಗ್ಸ್. ಬಂಗಾಳದ ಪ್ರಥಮ ಗವರ್ನರ್ ಜನರಲ್ ವಾರೆನ್ ಹೇಸ್ಟಿಂಗ್ಸ್. ಬಂಗಾಳದ ಕೊನೆಯ ಗವರ್ನರ್ ಜನರಲ್ ಲಾರ್ಡ್ ವಿಲಿಯಂ ಬೆಂಟಿಕ್. ಭಾರತದ ಪ್ರಥಮ ಗವರ್ನರ್ ಜನರಲ್ ಲಾರ್ಡ್ ವಿಲಿಯಂ ಬೆಂಟಿಕ್. ಭಾರತದ ಕೊನೆಯ ಗವರ್ನರ್ ಜನರಲ್ ಲಾರ್ಡ್ ಕ್ಯಾನಿಂಗ್. ಭಾರತದ ಮೊದಲ ವೈಸ್ರಾಯ ಲಾರ್ಡ್ ಕ್ಯಾನಿಂಗ್. ಭಾರತದ ಕೊನೆಯ ವೈಸ್ರಾಯ ಲಾರ್ಡ್ ಮೌಂಟ್ ಬ್ಯಾಟನ್. ಸ್ವತಂತ್ರ ಭಾರತದ ಪ್ರಪ್ರಥಮ ಗವರ್ನರ್ ಜನರಲ್ ಲಾರ್ಡ್ ಮೌಂಟ್ ಬ್ಯಾಟನ್. ಸ್ವತಂತ್ರ ಭಾರತದ ಭಾರತೀಯ
ಮೊದಲ ಗವರ್ನರ್ ಜನರಲ್ ಮತ್ತು ಏಕೈಕ ಗವರ್ನರ್ ಜನರಲ್ ಸಿ ರಾಜಗೋಪಾಲಾಚಾರಿ. ಸಿ ಸಿ ರಾಜಗೋಪಾಲಾಚಾರಿ ಸಿ ರಾಜಗೋಪಾಲಾಚಾರಿ ಇವರು ಸ್ವತಂತ್ರ ಭಾರತದ ಭಾರತೀಯ ಏಕೈಕ ಪ್ರಥಮ ಗವರ್ನರ್ ಜನರಲ್ ಅಂತ ಕರೀತಾರೆ. ಯಾರನ್ನಪ್ಪ ಅಂದ್ರೆ ಸಿ ರಾಜಗೋಪಾಲಾಚಾರಿ ಅವರನ್ನ 1954ರಲ್ಲಿ ಪ್ರಥಮ ಬಾರಿಗೆ ಭಾರತ ರತ್ನ ಪ್ರಶಸ್ತಿ ಸಹ ಪಡ್ಕೊತಾರೆ. ಯಾರಿ? ಸಿ ರಾಜಗೋಪಾಲಾಚಾರಿ. ಇದಿಷ್ಟೇನಪ್ಪ ಅಂದ್ರೆ ಭಾರತದ ಗವರ್ನರ್ ಜನರಲ್, ಬ್ರಿಟಿಷ್ ಭಾರತದ ಗವರ್ನರ್ ಜನರಲ್, ವೈಸ್ರಾಯ್ ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಇದಕ್ಕಿಂತ ಹೆಚ್ಚಿನ ಮಾಹಿತಿಯನ್ನು ನೋಡೋಣ. ಒಟ್ಟಾರೆಯಾಗಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಧನ್ಯವಾದಗಳು.